ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಾವು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತಿರುವನಂತಪುರಂ ಸುತ್ತಮುತ್ತಲಿನ ಸೈಟ್ ಸೀಯಿಂಗ್ ಪ್ಲೇಸಸ್ನ ತೋರಿಸಿದ್ವಿ. ನೀವು ಅದನ್ನೆಲ್ಲ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಿದ್ದೀನಿ. ಇದು ನಮ್ಮ ಟ್ರಿಪ್ಪಿನ ಡೇ 2. ಇದು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ನಾವು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೊಂದು ಸಾರಿ ಬಂದ್ಬಿಟ್ಟು ನೈರ್ಮಲ್ಯ ದರ್ಶನ ಅಂತ ಬಂದಿದ್ವಿ. ಈ ನೈರ್ಮಲ್ಯ ದರ್ಶನ ಬೆಳಗ್ಗೆ ಸುಪ್ರಭಾತ ದರ್ಶನವನ್ನು ಇಲ್ಲಿ ನೈರ್ಮಲ್ಯ ದರ್ಶನ ಅಂತಾರೆ. ಬೆಳಗ್ಗೆ 3:15 ಕರೆಕ್ಟಾಗಿ ದೇವಸ್ಥಾನವನ್ನು ಓಪನ್ ಮಾಡ್ತಾರೆ. 3:15 ಆಗಲೇ ಕ್ಯೂ ಲೈನ್ಸ್ ತುಂಬಾ ಜಾಸ್ತಿ ಇತ್ತು. ಆದರೆ ನೀವು ಈ ದರ್ಶನ ಮಾಡಿದ್ರೆ ನಿಮಗೆ ದರ್ಶನ ತುಂಬ ಚೆನ್ನಾಗಾಗತ್ತೆ. ಯಾಕಂದರೆ ನೀವು ಮಲ್ಟಿಪಲ್ ಟೈಮ್ಸ್ ದರ್ಶನ ಮಾಡ್ಬೋದು. ಒಂದು ಸಾರಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಮತ್ತೆ ಕ್ಯೂ ಲೈನ್ಸಿಗೆ ಹೋಗಿ ಜಾಯಿನ್ ಆಗಿ ಮತ್ತೆ ದರ್ಶನ ಮಾಡ್ಬೋದು. ಯಾಕಂದರೆ ನಿಮಗೆ ಇಲ್ಲಿ ಕ್ಲೋಸಿಂಗ್ ತುಂಬ ಬೇಗ ಮಾಡೋದಿಲ್ಲ. ಹಾಗಾಗಿ ನೀವು ತಿರುವನಂತಪುರಂನ ಪ್ಲಾನ್ ಮಾಡೋದಾದರೆ ನೀವು ಅರ್ಲಿ ಮಾರ್ನಿಂಗ್ ಈ 3 ಗಂಟೆಗಿರುವ ನೈರ್ಮಲ್ಯ ದರ್ಶನಕ್ಕೆ ನೀವು ಪ್ಲಾನ್ ಮಾಡ್ಕೊಂಡು ಬನ್ನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಬಾರಿ ಅನಂತ ಪದ್ಮನಾಭ ಸ್ವಾಮಿ ದೇವರು ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಯಾಕೆಂದರೆ 3 ಬಾಗಿಲಿನಲ್ಲಿ ನೋಡಬೇಕಾಗತ್ತೆ. ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ. ಹಾಗಾಗಿ ಈ ನೈರ್ಮಲ್ಯ ದರ್ಶನಕ್ಕೆ ಬಂದರೆ ನೀವು ಹೆಚ್ಚು ಸಾರಿ ದೇವರ ದರ್ಶನ ಮಾಡ್ಬೋದು. ಆವಾಗ ನಿಮಗೆ ದೇವರ ವಿಗ್ರಹ ಹೇಗಿದೆ ಅಂತ ನೀಟಾಗಿ ಗೊತ್ತಾಗತ್ತೆ. ನಾವು ಬೆಳಗಿನ ಜಾವ ಈ ನೈರ್ಮಲ್ಯ ದರ್ಶನನ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಹಾಗೆ ನಂತರ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಈಗ ಫಾಲ್ಸ್ ಕಡೆ ಹೊರಡ್ತಾ ಇದ್ದೀವಿ. ಈ ವಾಟರ್ ಫಾಲ್ ಇರೋದು ತಿರುವನಂತಪುರಮಿಂದ ಕೇವಲ 54 ಕಿಲೋಮೀಟರ್. ಇದು ನಿಮಗೆ ಕನ್ಯಾಕುಮಾರಿಗೆ ಹೋಗುವಾಗ ಆನ್ ದ ವೇ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಈ ವಾಟರ್ ಫಾಲ್ಸ್ ತಮಿಳುನಾಡಿಗೆ ಸೇರುತ್ತೆ. ಇದು ಕನ್ಯಾಕುಮಾರಿ ಜಿಲ್ಲೆಯಲ್ಲಿದೆ. ಇದು ನಾಗರ್ಕೋಯಿಲಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬಸ್ ಕನ್ವೀನಿಯನ್ಸ್ ಅಷ್ಟೊಂದಿಲ್ಲ. ಹಾಗಾಗಿ ನೀವು ಪ್ರೈವೇಟ್ ವೆಹಿಕಲಲ್ಲೇ ಬರಬೇಕಾಗತ್ತೆ ಈ ಜಾಗಕ್ಕೆ. ಇಲ್ಲಿ ಪೇಡ್ ಪಾರ್ಕಿಂಗ್ ಕೂಡ ಇದೆ. ಹಾಗಾಗಿ ಪಾರ್ಕಿಂಗಿಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಸ್ವಲ್ಪ ದೂರ ನೀವು ನಡೆದುಕೊಂಡು ಹೋದರೆ ಇಲ್ಲಿಂದ ತಿರುಪರಪ್ಪು ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ನ ನೋಡೋದಕ್ಕೆ ಒಬ್ಬರಿಗೆ 10 ರೂಪೀಸ್ದು ಟಿಕೆಟ್ ತೊಗೋಬೇಕಾಗತ್ತೆ. ನೀವು ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ನಿಮಗೆ ಪಾರ್ಕ್ ಇರುತ್ತೆ. ಆ ಪಾರ್ಕ್ ಮುಂದಕ್ಕೆ ಈ ಬ್ಯೂಟಿಫುಲ್ ಆದ ಫಾಲ್ಸ್ ಕಾಣುತ್ತೆ. ಹಾಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ನೀವೇನಾದರೂ ಬೋಟಿಂಗ್ ಹೋಗಬೇಕು ಅಂದರೆ ನೀವು ಈ ಎಂಟ್ರಿ ಪಾಯಿಂಟ್ನಲ್ಲೇ ನೀವು ಟಿಕೆಟ್ ತೊಗೋಬೇಕಾಗತ್ತೆ. ನಿಮಗೆ ಫಾಲ್ಸ್ ಹತ್ರ ಯಾವುದೇ ರೀತಿಯ ಟಿಕೆಟ್ಗಳು ಕೊಡೋದಿಲ್ಲ. ಇಲ್ಲಿಂದನೇ ನೋಡಿ ಫಾಲ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀರು ಮಾತ್ರ ತುಂಬಾ ಜಾಸ್ತಿ ಇದೆ ನಾವು ಇವಾಗ ಬಂದಿರುವಾಗ. ಈಗ ನಾವು ಫಾಲ್ಸ್ ಹತ್ರ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ತಿರುವನಂತಪುರಮಿಂದ ಕೇವಲ 1 ಗಂಟೆಯಲ್ಲಿ ಇಲ್ಲಿ ತಿರುಪರಪ್ಪು ಫಾಲ್ಸ್ ಅಂತ ಇದೆ. ಫಾಲ್ಸ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ಬನ್ನಿ ಫಾಲ್ಸ್ ನೋಡೋಣ ಅಂತ. ಈ ಫಾಲ್ಸ್ನ ನದಿ ನೀರ ಹೆಸರು ಬಂದ್ಬಿಟ್ಟು ಕೊತಿಯಾರ್ ನದಿ ಅಂತ. ಇಲ್ಲಿ ನೀರು ಕಮ್ಮಿ ಇದ್ದಾಗ ಇಲ್ಲಿ ಆಟ ಆಡೋಕೆ ಕೂಡ ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆಟ ಆಡೋದಕ್ಕೆ. ಬಟ್ ನಾವು ಬಂದಾಗ ಇಲ್ಲಿ ನೀರು ತುಂಬ ಹೆಚ್ಚಿರೋ ಕಾರಣ ಇಲ್ಲಿ ಆಟ ಆಡೋದಕ್ಕೆ ಬಿಟ್ಟಿಲ್ಲ. ಇಲ್ಲಿ ನೀರಿನಲ್ಲಿ ಆಟ ಆಡಿದ್ರೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ. 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು 10 ರೂಪಾಯಿ ಕೊಟ್ಟರೆ ನಿಮಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಕೂಡ ಜಾಗ ಕೊಡ್ತಾರೆ. ಹಾಗೆ ಇಲ್ಲಿ ಒಂದು ದೇವಸ್ಥಾನ ಇದೆ. ನೀರು ತುಂಬ ಹೆಚ್ಚಿರೋ ಕಾರಣ ನಾವು ಆ ದೇವಸ್ಥಾನದ ಹತ್ತಿರ ಹೋಗೋದಕ್ಕೆ ಆಗಲಿಲ್ಲ. ನೀವು ನೀರು ಕಡಿಮೆ ಇರೋ ಟೈಮ್ನಲ್ಲಿ ಬಂದರೆ ನೀವು ಈ ಎಲ್ಲ ಪ್ಲೇಸಸ್ಸು ಹೋಗಿ ಹಾಗೆ ನೀವು ಈ ನೀರಿನಲ್ಲಿ ಎಷ್ಟೊತ್ತು ಬೇಕಿದ್ರೂ ಆಟ ಆಡ್ಬೋದು. ತುಂಬಾ ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ ಅದು. ನೀವು ಈ ಫಾಲ್ಸ್ನ ನೋಡೋದಕ್ಕೆ ಸಾಕಷ್ಟು ವ್ಯೂ ಪಾಯಿಂಟ್ಸ್ನ ಇಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ತುಂಬಾ ಬೆಂಚಸ್ ಇದೆ. ನೀವು ಆರಾಮಾಗಿ ಕೂತ್ಕೊಂಡು ಎಷ್ಟೊತ್ತು ಬೇಕಿದ್ರೂ ನೀವು ಈ ಫಾಲ್ಸ್ನ ವೀಕ್ಷಣೆ ಮಾಡ್ಬೋದು. ಸಾಮಾನ್ಯವಾಗಿ ಈ ಫಾಲ್ಸಿಗೆ ತುಂಬಾ ರಶ್ ಇರುತ್ತೆ. ಬಟ್ ನಾವು ಹೋಗಿರೋ ದಿನ ಮಾತ್ರ ತುಂಬಾ ಖಾಲಿ ಇದೆ. ನಿಮ್ಮ ಕನ್ಯಾಕುಮಾರಿ ಮತ್ತು ಟ್ರಿವೆಂಡ್ರಮ್ ಟ್ರಿಪ್ಪಲ್ಲಿ ಈ ಪ್ಲೇಸ್ನ ಐಟನರಿನಲ್ಲಿ ಹಾಕೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಅಷ್ಟು ಅದ್ಭುತವಾಗಿದೆ ಈ ಫಾಲ್ಸು. ನೀವು ಹೋಗಿ ನೋಡ್ತಾ ಇದ್ದರೆ ಫಾಲ್ಸ್ನ ಮತ್ತೆ ವಾಪಸ್ ಬರೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಇನ್ನು ಕೊನೆಯದಾಗಿ ಒಂದು ಸಾರಿ ಈ ಫಾಲ್ಸಿಗೆ ಬಾಯ್ ಹೇಳ್ತಾ ನಾವು ಮುಂದಿನ ಪ್ಲೇಸಿಗೆ ಹೋಗೋ ಸಮಯ ಬಂದಿದೆ. ಇವಾಗ ನಾವು ಹೋಗ್ತಿರೋದು ತಮಿಳುನಾಡಿನ ಒಂದು ಸುಪ್ರಸಿದ್ಧವಾದ ಷಣ್ಮುಖನ ದೇವಸ್ಥಾನಕ್ಕೆ.
ಅದು ಬೇರೆ ಯಾವುದೂ ಅಲ್ಲ, ಅದು ತಿರುಚೆಂದೂರಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದು ಸಮುದ್ರದ ಪಕ್ಕದಲ್ಲೇ ಇದೆ. ಸಮುದ್ರದಿಂದ ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಈ ತಿರುಚೆಂದೂರು ಕ್ಷೇತ್ರ ಕನ್ಯಾಕುಮಾರಿಯಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿದೆ. ನೀವು ಕನ್ಯಾಕುಮಾರಿ ಟ್ರಿಪ್ನಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ನೀವು ಇಲ್ಲಿಂದ ರಾಮೇಶ್ವರಂ ಕೂಡ ಹೋಗ್ಬೋದು. ಇದು ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ ಮಧ್ಯ ಬರೋ ಕಾರಣ ನೀವು ಈ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಹಾಗೆ 12:30 ತನಕ ತೆಗೆದಿರುತ್ತೆ. ಮತ್ತು ಸಂಜೆ 4 ಗಂಟೆಗೆ ಓಪನ್ ಆದರೆ ಮತ್ತೆ ರಾತ್ರಿ 8 ಗಂಟೆ ತನಕ ತೆಗೆದಿರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಿಮಗೆ ಉಚಿತವಾದ ಅನ್ನಪ್ರಸಾದನೂ ಕೂಡ ಇರುತ್ತೆ, ನೀವು ಅಲ್ಲಿ ಸ್ವೀಕರಿಸ್ಬೋದು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು 2004ನೇ ಇಸ್ವಿನಲ್ಲಿ ಸುನಾಮಿ ಬಂದಿತ್ತು. ಆಗ ಸುನಾಮಿ ಬಂದಾಗ ಆಲ್ಮೋಸ್ಟ್ ಕರಾವಳಿಯ ಎಲ್ಲ ತೀರದ ಕ್ಷೇತ್ರಗಳು ನಾಶ ಆಗಿತ್ತು. ಆದರೆ ಈ ತಿರುಚೆಂದೂರಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಒಂದು ಚೂರು ಹಾನಿಯಾಗಿರಲಿಲ್ಲ. ಇದು ಸಮುದ್ರ ತೀರದಿಂದ ಕೇವಲ 50 ಮೀಟರ್ ದೂರದಲ್ಲಿದೆ. ಆದರೂ ಕೂಡ ಇಲ್ಲಿ ಒಂದು ಚೂರು ದೇವಸ್ಥಾನಕ್ಕೆ ಹಾನಿಯಾಗಿರಲಿಲ್ಲ. ಅಷ್ಟು ಪವರ್ಫುಲ್ ಆಗಿದೆ ಈ ದೇವಸ್ಥಾನ. ತಮಿಳುನಾಡಿನಲ್ಲಿ 6 ಪ್ರಮುಖವಾದ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ. ಅದರಲ್ಲಿ ಈ ತಿರುಚೆಂದೂರಿನ ಮುರುಗನ್ ದೇವಸ್ಥಾನ ಅತಿ ಪ್ರಮುಖವಾದ ದೇವಸ್ಥಾನ. ಇದನ್ನು 6 ಪಡೈ ವೀಡು ಅಂತ ಕರೀತಾರೆ. 6 ಪಡೈ ವೀಡು ಅಂದರೆ ತಮಿಳಿನಲ್ಲಿ ಅತಿ ಪ್ರಮುಖವಾದ 6 ಸುಬ್ರಹ್ಮಣ್ಯ ನೆಲೆಗಳಿರುವ ಕ್ಷೇತ್ರ ಅಂತ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು ತಮಿಳುನಾಡಿನಲ್ಲಿ ರಾಜಗೋಪುರ ಯಾವಾಗಲೂ ದೇವಸ್ಥಾನದ ಪೂರ್ವಕ್ಕೆ ಇರುತ್ತೆ. ಆದರೆ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿ ಪಶ್ಚಿಮಕ್ಕೆ ರಾಜಗೋಪುರ ಇದೆ. ಈ ದೇವಸ್ಥಾನಕ್ಕೆ ತುಂಬಾ ಭಕ್ತಾದಿಗಳು ಆಗಮಿಸುತ್ತಾರೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ. ಇಲ್ಲಿ 3 ಥರದ ದರ್ಶನಗಳಿರುತ್ತೆ. ಒಂದು ಉಚಿತವಾದ ದರ್ಶನ, ಒಂದು 100 ರೂಪಾಯಿ ದರ್ಶನ, ಹಾಗೆ ಒಂದು 500 ರೂಪಾಯಿ ದರ್ಶನ. ನೀವು 100 ರೂಪಾಯಿ ದರ್ಶನ ಮಾಡಿದ್ರೆ ಕೇವಲ ಅರ್ಧ ಗಂಟೆ ಒಳಗಡೆ ನಿಮಗೆ ದರ್ಶನ ಆಗೋಗುತ್ತೆ. ನೀವು ಮಾರ್ನಿಂಗ್ ಹವರ್ಸ್ ಅಥವಾ ಈವ್ನಿಂಗ್ ಕ್ಲೋಸಿಂಗ್ ಟೈಮಿಗೆ ಬಂದರೆ ನಿಮಗೆ ದೇವಸ್ಥಾನ ತುಂಬಾ ಖಾಲಿ ಇರುತ್ತೆ, ಆವಾಗ ಆರಾಮಾಗಿ ದರ್ಶನ ಮಾಡ್ಕೋಬೋದು. ಈಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನಮಿಸುತ್ತಾ ಇವಾಗ ಕನ್ಯಾಕುಮಾರಿಗೆ ಹೋಗುವ ಸಮಯ ಬಂದಿದೆ. ನಾವು ಮುಂದಿನ ವಿಡಿಯೋನಲ್ಲಿ ನಿಮಗೆ ಕನ್ಯಾಕುಮಾರಿಯ ಎಲ್ಲ ಸ್ಥಳಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.